ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವನ ಮೇಜಿನ ಮೇಲೆ ಕಾಫಿ ಇಡುವಾಗ ಆಕಸ್ಮಿಕವಾಗಿ ಅವನ ಬೆರಳು ನನ್ನ ಕೈಗೆ ತಾಗಿತು. ಆ ಒಂದು ಕ್ಷಣ ನನ್ನ ಜೀವನದಲ್ಲಿ ಹೊಸ ಹುಮ್ಮಸ್ಸು ಬಂದಂತಾಯಿತು. ಆತನ ಆಕರ್ಷಕ ಕಣ್ಣುಗಳು ನನ್ನನ್ನೇ ನೋಡ್ತಿದ್ದಾಗ ನಂಗೆ ಇಡೀ ಜಗತ್ತೇ ಮರೆತು ಹೋಗಿತ್ತು. ಒಂದಿನ ನನ್ನೆಲ್ಲ ಪಾಪ ಪ್ರಜ್ಞೆಗಳನ್ನು ಬದಿಗಿಟ್ಟು ಅವನ ತೋಳಲ್ಲಿ ನಾನು ಸಂಪೂರ್ಣವಾಗಿ ಬಂದಿಯಾಗಿದ್ದೆ. ಮುಂದೆ ಏನಾಯಿತು ಅಂತ ತಿಳ್ಕೊಬೇಕು ಅಂತಂದರೆ ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ಹೊರಗಿನಿಂದ ನೋಡೋ ಕಣ್ಣುಗಳಿಗೆ ಹಣ, ಆಸ್ತಿ, ಬಂಗ್ಲೆ ಅಂದರೆ ಅದೊಂದು ಸ್ವರ್ಗದಂತೆ ಕಾಣುತ್ತೆ. ಆದರೆ ಆ ಬಂಗಲೆಯ 4 ಗೋಡೆಗಳೊಳಗೆ ಹಣದ ಹಾಸಿಗೆ ಮೇಲೆ ಮಲಗಿ ಕಣ್ಣೀರು ಸುರಿಸೋ ಹೆಣ್ಣಿನ ನೈಜ ನರಕ ಯಾರಿಗೂ ಅರ್ಥ ಆಗೋದಿಲ್ಲ. ಬಡತನ ಅನ್ನೋದು ಜಗತ್ತಿನ ಅತ್ಯಂತ ಕ್ರೂರವಾದ ಶಾಪ. ಆ ಶಾಪಕ್ಕೆ ಬಲಿಯಾಗಿ ಕೇವಲ ಹಣಕ್ಕಾಗಿ ತನ್ನ ಇಡೀ ಯೌವನವನ್ನೇ ಒಬ್ಬ ಮುದುಕನ ಕಾಲು ಕೆಳಗೆ ಅಡವಿಟ್ಟ ಒಳೊಳಗೆ ಪ್ರೀತಿಗಾಗಿ ಚಡಪಡಿಸ್ತಾ ಇರುವೆ. ನನ್ನ ಹೆಸರು ರೇಣುಕಾ. ನನಗೀಗ ಕೇವಲ 22 ವರ್ಷ. ನನ್ನ ತಂದೆ ತಾಯಿಯ ಬಡತನ, ತೀರಿಸಲಾಗದ ಸಾಲದ ಹೊರೆ ನನ್ನನ್ನು ಬೆಂಗಳೂರಿನ ಪ್ರತಿಷ್ಠಿತ ಸದಾಶಿವನಗರ ಅತಿ ದೊಡ್ಡ ಬಂಗಲೆಗೆ ತಂದು ನಿಲ್ಲಿಸಿತ್ತು. ನನ್ನ ಹಣೆ ಮೇಲೆ ಕುಂಕುಮ. ಗಂಡನ ಹೆಸರು ವೀರಭದ್ರಯ್ಯ. ಆತನಿಗೆ ಬರೋಬ್ಬರಿ 60 ವರ್ಷ ವಯಸ್ಸು. ಹೌದು ಫ್ರೆಂಡ್ಸ್, 22ರ ಹರೆಯದ ಈಗಷ್ಟೇ ಅರಳ್ತಾ ಇರೋ ಗುಲಾಬಿ ಅಂತಿದ್ದ ನನ್ನ ಯೌವನವನ್ನು ಹಣದ ಮದದಲ್ಲಿ ಮೆರಿತಾ ಇದ್ದ 60ರ ಮುದುಕನಿಗೆ ಕೊಟ್ಟು ಬಲವಂತವಾಗಿ ಮದುವೆ ಮಾಡಿದ್ರು. ವೀರಭದ್ರಯ್ಯ ಬೆಂಗಳೂರಿನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಬಳಿ 100 ಕೋಟಿ ಆಸ್ತಿ, ಸಾಲಾಗಿ ನಿಂತಿರೋ ಐಷಾರಾಮಿ ಕಾರುಗಳು ಮತ್ತು ಲೆಕ್ಕವಿಲ್ಲದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ನನ್ನ ತಂದೆಯ ಸಾಲ ಮನ್ನಾ ಮಾಡಿ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಹಣದ ಆಮಿಷ ಒಡ್ಡಿ ನನ್ನನ್ನು ಕೊಂಡುಕೊಂಡಿದ್ರು. ಮದುವೆಯಾಗಿ ಆ ಸದಾಶಿವನಗರದ ಬೃಹತ್ ಬಂಗಲೆಗೆ ಕಾಲಿಟ್ಟಾಗ ಇಡೀ ಮನೆ ತುಂಬೆಲ್ಲ ಬರೀ ದೀಪಾಲಂಕಾರ, ಮಾರ್ಬಲ್ ಕಲ್ಲುಗಳ ಹೊಳಪು. ಆದರೆ ಆ ಹೊಳಪಿನ ನಡುವೆ ನನ್ನ ಭವಿಷ್ಯ ಸಂಪೂರ್ಣವಾಗಿ ಕತ್ತಲಾಗಿತ್ತು. ನನ್ನ ಮೈ ತುಂಬ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ರೇಷ್ಮೆ ಸೀರೆಗಳಿದ್ವು. ಕುತ್ತಿಗೆ ತುಂಬ ಉಸಿರು ಕಟ್ಟಿಸುವಷ್ಟು ಭಾರವಾದ ಬಂಗಾರದ ಒಡವೆಗಳಿದ್ವು. ಆದರೆ ಒಂದು ಹೆಣ್ಣಾಗಿ ನನಗೆ ಬೇಕಾಗಿದ್ದ ಪ್ರೀತಿ, ಆಪ್ತತೆ ಮತ್ತು ದೈಹಿಕ ಸಮಿತಿ ಆ ಮನೆಯಲ್ಲಿ ಸಂಪೂರ್ಣ ಶೂನ್ಯವಾಗಿತ್ತು. ವೀರಭದ್ರಯ್ಯನಿಗೆ ನಾನೊಬ್ಬಳು ಹೆಂಡತಿ ಅನ್ನೋದಕ್ಕಿಂತ ಆತನ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡೋ ಮತ್ತೊಂದು ದುಬಾರಿ ಶೋಕೇಸ್ ಗೊಂಬೆ ಮಾತ್ರ ಆಗಿದ್ದೆ. ಆತನಿಗೆ 60 ವರ್ಷ ಆಗಿತ್ತು. ದೇಹದಲ್ಲಿ ಯಾವುದೇ ಶಕ್ತಿಯಾಗಲಿ, ದಾಂಪತ್ಯದ ಆಸಕ್ತಿಯಾಗಲಿ ಉಳಿದಿರಲಿಲ್ಲ. ದುಡ್ಡೇ ಆತನ ಸರ್ವಸ್ವವಾಗಿತ್ತು. ಬೆಳಗ್ಗೆ ಎದ್ದರೆ ತನ್ನ ಕಾರ್ಖಾನೆಗಳು, ವ್ಯಾಪಾರ, ಮೀಟಿಂಗ್ ಅಂತ ಹೋಗ್ತಿದ್ದವನು ರಾತ್ರಿ ಕುಡಿದು ಬಂದು ಮಲಗ್ತಿದ್ದ. ನನಗೆ ಮದುವೆಯಾಗಿ ತಿಂಗಳು ಕಳೆದ್ರೂ ನನ್ನ ಯೌವನದ ಹಸಿವು, ನನ್ನ ದೇಹದ ಬಯಕೆಗಳು ಹಾಗೆ ಕಮರಿ ಹೋಗ್ತಿದ್ವು. ಪ್ರತಿ ಶನಿವಾರ ಅಥವಾ ಭಾನುವಾರ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಲ್ಲಿ ನಡೆಯೋ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ತನ್ನ ವಯಸ್ಸಿನ ಇತರ ಶ್ರೀಮಂತ ಮುದುಕರ ಮುಂದೆ ನನ್ನನ್ನು ನಿಲ್ಲಿಸಿ, ನೋಡಿ ನನ್ನ ಹೆಂಡತಿ ಎಳೆ ವಯಸ್ಸಿನವಳಾಗಿದ್ದಾಳೆ, ಅವಳ ಸೌಂದರ್ಯ ನೋಡಿನೇ ಅಂತ ತನ್ನ ಪ್ರತಿಷ್ಠೆಯನ್ನು ಪ್ರದರ್ಶನ ಮಾಡ್ತಿದ್ದ. ಆ ಪಾರ್ಟಿಗಳಲ್ಲಿ ಆತನ ಸ್ನೇಹಿತರು ನನ್ನ ಮೈಮಾಟವನ್ನು ಕಾಮದ ಕಣ್ಣುಗಳಿಂದ ನೋಡುವಾಗ ನನಗೆ ಅಕ್ಷರ ಸಹ ವಾಕರಿಕೆ ಬರ್ತಿತ್ತು. ನನ್ನ ಯೌವನವನ್ನು, ತನ್ನ ಸೌಂದರ್ಯವನ್ನು ಆತ ಕೇವಲ ತನ್ನ ಅಹಂಕಾರದ ತೃಪ್ತಿಗಾಗಿ ಬಳಸ್ಕೊಳ್ತಿದ್ದ. ಆ ಸದಾಶಿವನಗರದ ಬಂಗಲೆಯಲ್ಲಿ 10 ಕೆಲಸದವರಿದ್ದರು. ಆದರೆ ಯಾರೂ ನನ್ನ ಬಳಿ ಮುಕ್ತವಾಗಿ ಮಾತಾಡುವಂತಿರಲಿಲ್ಲ. ಆ ಮನೆಯ ನಿಶ್ಶಬ್ದತೆ, ಆ ಗಡಿಯಾರದ ಸದ್ದು ಪ್ರತಿದಿನವೂ ನನ್ನನ್ನು ಉಸಿರುಗಟ್ಟಿಸಿ ಕೊಲ್ತಿತ್ತು. ನನ್ನ ಕಣ್ಣೀರು, ಆ ದುಬಾರಿ ರೇಷ್ಮೆ ಸೀರೆ ಹಿಂಗೆ ಹೋಗ್ತಿತ್ತು. ಇಷ್ಟೆಲ್ಲ ಕಷ್ಟಗಳ ನಡುವೆ ನನ್ನ ಈ ವಿಚಿತ್ರವಾದ ಅರ್ಥಹೀನ ಸಂಸಾರವನ್ನು ನಮ್ಮ ಬಂಗಲೆಯ ಸೆಕ್ಯೂರಿಟಿ ಗಾರ್ಡ್ ಚಲ್ವ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದ.
ಆತ ಬಹಳ ದಿನಗಳಿಂದ ಅಲ್ಲಿದ್ದವನು. ಊರಿನ ಹಳ್ಳಿ ಭಾಷೆಯಲ್ಲಿಯೇ ನೇರವಾಗಿ ವ್ಯಂಗ್ಯವಾಗಿ ಮಾತನಾಡೋ ಸ್ವಭಾವದವನು. ಒಂದಿನ ನಾನು ಬಾಲ್ಕನಿಯಲ್ಲಿ ನಿಂತು ಶೂನ್ಯ ದಿಟ್ಟಿಸ್ತಾ ಕಣ್ಣೀರು ಹಾಕ್ತಿದ್ದೆ. ಕೆಳಗಡೆ ಕಾರು ಒರೆಸ್ತಿದ್ದ ಚೆಲುವ ನನ್ನ ಕಡೆ ನೋಡಿ ಅತ್ಯಂತ ಮಾರ್ಮಿಕವಾಗಿ ಮತ್ತು ವ್ಯಂಗ್ಯವಾಗಿ ತನ್ನ ಡೈಲಾಗ್ ಹೊಡೆದ. ಯಮ, ಬೇಜಾರು ಮಾಡ್ಕೊಳ್ಬೇಡ, ಈ ದುಡ್ಡಿನ ಪ್ರಪಂಚನೇ ಹೀಗೆ. ಚಿನ್ನದ ಪಂಜರದಲ್ಲಿ ಗಿಳಿಗೆ ತಿನ್ನೋಕೆ ಬಾದಾಮಿ ಕೊಟ್ಟರು ಒಂದೇ, ಕಲ್ಲು ಕೊಟ್ಟರು ಒಂದೇ. ಪಂಜ ಚಿನ್ನದೇ ಆಗಿರ್ಬೋದು, ಆದರೆ ಆಗಳಿಗೆ ತನ್ನಿಷ್ಟದ ಹಾಗೆ ಮುಕ್ತವಾಗಿ ಆಕಾಶದಲ್ಲಿ ಹಾರೋಕೆ ಆಗಲ್ವಲ್ಲ. ಸಾದಾ ಆನೆಗೆ ಚಿನ್ನದ ಅಂಬಾರಿ ಕಟ್ಟಿದ್ರೆ ಅದು ಓಡೋಕ್ಕೂ ಆಗಲ್ಲ, ಕುಣಿಯೋಕ್ಕೂ ಆಗಲ್ಲ. ನಿನ್ನ ಹಣೆ ಬರಹ ಆ ದೇವರಿಗೆ ಪ್ರೀತಿ ಅಂತ ಕಾಲೆಳೆದು ತನ್ನ ಕೆಲಸನ ಮುಂದುವರಿಸ್ದ. ಆತನ ಆ ಒರಟು ಮಾತುಗಳು ನನ್ನ ಎದೆಗೆ ಚೂರಿಯಿಂದ ಇರದಂತೆ ಭಾಸವಾದವು. ಆತ ಹೇಳಿದ್ದು ಅಕ್ಷರಶಃ ಸತ್ಯವಾಗಿತ್ತು. ನಾನು ಈ ಬಂಗ್ಲೆ ಕೇವಲ ಒಂದು ಮಂದಿ. ಆ ಬಂಧನದಿಂದ, ಈ ಶೂನ್ಯತೆಯಿಂದ ನನಗೆ ಮುಕ್ತಿನೇ ಇಲ್ವಾ ಅಂತ ಕೊರಗ್ತಿದ್ದೆ. ನನ್ನ ಬಾಡಿ ಹೋಗಿದ್ದ ಜೀವನಕ್ಕೆ ಇದ್ದಕ್ಕಿದ್ದಂತೆ ಸುರಿಯೋ ಮಳೆಯಂತೆ ನನ್ನ ಮರಗಟ್ಟಿದ ವಿದ್ಯುತ್ ಸಂಚಾರ ಮಾಡುವಂತೆ ಒಬ್ಬನ ಎಂಟ್ರಿ ಆಯಿತು. ಆ ಎಂಟ್ರಿ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತು. ಫ್ರೆಂಡ್ಸ್, ನನ್ನ ಒಂಟಿತನ ಮತ್ತು ಹತಾಶೆ ಮಿತಿ ಮೀರಿದ ಆ ಸಮಯದಲ್ಲಿ ನಮ್ಮ ಬಂಗಲೆಗೆ ವೀರಭದ್ರಯ್ಯ ವ್ಯವಹಾರಗಳನ್ನು, ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋದಕ್ಕೆ ಲೆಕ್ಕನಗನಾಗಿ ಅಕೌಂಟೆಂಟ್ ಸೋಮಶೇಖರ್ ಅನ್ನೋ ಯುವಕನ ಆಗಮನ ಆಯಿತು. ಆತ ಮನೆಗೆ ಕಾಲಿಡ ದಿನಾನೇ ಆ ಬೃಹತ್ ಬಂಗಲೆಯ ವಾತಾವರಣದಲ್ಲಿ, ಆ ಸ್ಮಶಾನ ಮೌನದಲ್ಲಿ ಏನೋ ಒಂದು ವಿಚಿತ್ರವಾದ ಸಂಚಲನ ಶುರುವಾದಂತೆ ನನಗೆ ಭಾಸವಾಯಿತು. ಸೋಮಶೇಖರನಿಗೆ ಕೇವಲ 25 ವರ್ಷ ವಯಸ್ಸು. ಕಣ್ಣಿಗೆ ಅಪ್ಪಟ ಯುವಕನ ಹೋಗಿ ಹುರಿಗೊಳಿಸಿದಂತಹ ಅದ್ಭುತವಾದ ಕಟ್ಟುಮಸ್ತಾದ ಮೈಕಟ್ಟು, ಆತನ ತಲೆ ಮೇಲಿದ್ದ ಆ ಗುಂಗರು ಕೂದಲು, ಆತನ ಮುಖದಲ್ಲಿದ್ದ ಗಂಡಸ್ತನದ ಕಲೆ ಮತ್ತು ಯಾರಿಗಾದರೂ ಸೆಳೆಯುವಂತಹ ಆಳವಾದ ಆಕರ್ಷಕ ಕಣ್ಣುಗಳು. ಆತನನ್ನು ನೋಡಿದ ಮೊದಲ ಕ್ಷಣವೇ 22 ವರ್ಷದ ನನ್ನ ಯೌವನದ ದೇಹದಲ್ಲಿ ಸಾವಿರಾರು ಇರುವೆಗಳು ಒಟ್ಟಿಗೆ ಹರಿದಾಡದಂತಹ ವಿಚಿತ್ರ ರೋಮಾಂಚನವಾಗಿತ್ತು. ವೀರಭದ್ರಯ್ಯ ಬೆಳಗ್ಗೆ ಆಫೀಸ್ಗೆ ಹೋದರೆ ಸೋಮಶೇಖರ್ ಮಧ್ಯಾಹ್ನದವರೆಗೆ ಮನೆಯ ಕೆಳಗಿನ ಅಂತಸ್ತಿನಲ್ಲಿದ್ದ ದೊಡ್ಡ ಕಚೇರಿಯ ಆಫೀಸ್ ರೂಮ್ ಒಳಗೆ ಕೂತ್ಕೊಂಡು ಫೈಲ್ಗಳನ್ನು ಪರಿಶೀಲಿಸಿ ಮಾಡ್ತಿದ್ದ. ಆತ ಆ ಬಂಗಲೆಗೆ ಬಂದ ದಿನದಿಂದ ಆ ಮನೆಯಲ್ಲಿದ್ದ ಆ ಭಯಾನಕ ನಿಶ್ಶಬ್ದತೆ ಸಂಪೂರ್ಣವಾಗಿ ಮಾಯವಾಯಿತು. ಯಾಕಂದರೆ ಸೋಮಶೇಖರನಿಗೆ ಅದ್ಭುತವಾಗಿ ಹಾಡೋ ಕಲೆಯಿತ್ತು. ಆತ ಒಂಟಿಯಾಗಿ ಕಚೇರಿಯ ರೂಮಲ್ಲಿ ಕೂತು ಫೈಲ್ಗಳ ಪುಟವನ್ನು ತಿರುಗ್ತಾ ಲೆಕ್ಕ ಬರೀತಾ ತನ್ನಷ್ಟಕ್ಕೆ ತಾನೇ ಅತ್ಯಂತ ಮಧುರವಾದ ಧ್ವನಿಯಲ್ಲಿ ರೊಮ್ಯಾಂಟಿಕ್ ಹಾಡುಗಳನ್ನು ಗುನುಗ್ತಾ ಇದ್ದ. ಆತನ ಆ ಗಂಡು ಧ್ವನಿಯ ಮಧುರವಾದ ಗಾಯನ ಆ ಬಂಗಲೆಯ ಖಾಲಿ ಗೋಡೆಗಳಿಗೆ ಬಡಿದು ತನ್ನ ಕೊನೆಯವರೆಗೂ ಕೇಳಿಸ್ತಿತ್ತು. ಆ ಹಾಡಿನ ಪ್ರತಿಯೊಂದು ಸಾಲುಗಳು 16 ವರ್ಷದ ಹುಡುಗಿಯಂತೆ ನನ್ನ ಮನಸ್ಸನ್ನು ಕಚ್ಚಗುಡಿ ಇಡ್ತಾ ಇದ್ವು. ವರ್ಷಗಳಿಂದ ಪ್ರೀತಿಯೇ ಗೊತ್ತಿಲ್ಲದ ನನ್ನ ಒಣಗಿದ ಎದೆಯೊಳಗಡೆ ಆತನ ಧ್ವನಿ ತಂಪಾದ ಮಳೆಯಂತೆ ಸುರಿತಿತ್ತು. ಮೊದಲು ನಾನು ಆತನ ಬಳಿ ಹೋಗೋದಕ್ಕೆ, ಮಾತಾಡ್ಸೋದಕ್ಕೆ ಭಯ ಪಡ್ತಿದ್ದೆ. ನಾನು ಈ ಮನೆ ಯಜಮಾಂತಿ, ಆತ ಕೇವಲ ಒಬ್ಬ ಕೆಲಸಗಾರ ಅನ್ನೋ ಅಹಂಕಾರಕ್ಕಿಂತ ನನ್ನ ಗಂಡಂಗೆ ಗೊತ್ತಾಗೋದ್ರೆ ಅನ್ನೋ ಭಯ ನನ್ನಲ್ಲಿತ್ತು. ಆದರೆ ನನ್ನ ಯೌವನದ ಸೆಳೆತ ನನ್ನನ್ನು ಸುಮ್ಮನೆ ಕೂರೋದಕ್ಕೆ ಬಿಡಲಿಲ್ಲ. ಆತ ಹಾಡು ಗುನುಗ್ತಿದ್ದಾಗ ನಾನು ಮೆಲ್ಲಗೆ ಹೆಜ್ಜೆ ಸಪ್ಪಳ ಮಾಡಿ ಮೆಟ್ಟಿಲುಗಳ ಮೇಲೆ ಬಂದು ನಿಂತ್ಕೊಳ್ತಿದ್ದೆ. ಆ ದಪ್ಪನೆಯ ಮರದ ಕಂಬದ ಹಿಂದೆ ಅಡಗಿ ನಿಂತು ಕದ್ದು ಆತನನ್ನೇ ನೋಡೋದಕ್ಕೆ ಶುರು ಮಾಡಿದೆ. ಆತ ಪೆನ್ ಹಿಡಿದು ಲೆಕ್ಕ ಬರೆಯುವಾಗ ಆತನ ಕೈ ನರಗಳು ಉಬ್ಬಿಕೊಳ್ತಿದ್ವು. ಆತ ತಲೆ ತೆಗೆಸಿ ಹಾಡುವಾಗ ಆ ಗುಂಗುರು ಕೂದಲು ಕಣ್ಣಿನ ಮೇಲೆ ಬೀಳ್ತಾ ಇದ್ದಿದ್ದು ಇವೆಲ್ಲವೂ ನನ್ನ ಉಸಿರನ್ನು ಬಿಗಿಗೊಳಿಸ್ತಿದ್ವು. ಒಂದಿನ ಹೀಗೆ ಕದ್ದು ನೋಡ್ತಿದ್ದಾಗ ಇದ್ದಕ್ಕಿದ್ದಂತೆ ಆತ ತಲೆ ಎತ್ತಿ ಮೇಲ್ಗಡೆ ನೋಡ್ದ. ನಮ್ಮಿಬ್ಬರ ಕಣ್ಣುಗಳು ನೇರವಾಗಿ ಭೇಟಿಯಾದವು. ನಾನು ಗಾಬರಿಯಿಂದ ಹಿಂದೆ ಸರಿಯೋದಕ್ಕೆ ಮುಂದಾದ. ಆದರೆ ಆತ ನನ್ನ ಕಡೆ ನೋಡಿ ಸ್ವಲ್ಪನೂ ಕಸಿವಿಸಿಗೊಳ್ದೆ ಅತ್ಯಂತ ಸುಂದರವಾಗಿ ನನ್ನ ಕೆನ್ನೆ ಗುಳಿ ಬೀಳುವಂತೆ ನಕ್ಕ.
ಆತನ ಆ ಒಂದು ನಗು 60ರ ಮುದುಕನೊಡನೆ ಬದುಕ್ತಾ ಇದ್ದ ನನ್ನ ದೇಹದಲ್ಲಿ ಹೊಸ ಪ್ರೀತಿಯ ಆಕರ್ಷಣೆಯಾಗಿತ್ತು. ಆತ ತನ್ನ ಕುರ್ಚಿಯಿಂದ ಎದ್ದು ಬಾಗಿಲ ಬಳಿ ಬಂದು, ನಮಸ್ಕಾರ ಮೇಡಮ್, ನನ್ನ ಹಾಡು ನಿಮಗೆ ಏನಾದರೂ ಡಿಸ್ಟರ್ಬ್ ಮಾಡ್ತಾ? ಕ್ಷಮಿಸಿ, ಕೆಲಸ ಮಾಡುವಾಗ ಸ್ವಲ್ಪ ಹಾಡು ಹೇಳೋದು ಅಭ್ಯಾಸ ಇದೆ ಅಂತ ಅತ್ಯಂತ ವಿನಯದಿಂದ ಆದರೆ ಅಷ್ಟೇ ಆಕರ್ಷಕವಾಗಿ ಮಾತಾಡಿಸ್ತಾ. ಫ್ರೆಂಡ್ಸ್, ಆತ ನನ್ನನ್ನು ನೋಡಿದ ದೃಷ್ಟಿಯಲ್ಲಿ ನನ್ನ ಗಂಡನ ಪಾಟಿಯಲ್ಲಿದ್ದ ಮುದುಕರ ಹಾಗೆ ಅಸಹ್ಯಕರ ನೋಟ ಇರಲಿಲ್ಲ. ಬದಲಾಗಿ ಆತನ ಕಣ್ಣುಗಳಲ್ಲಿ ಒಬ್ಬ ಸುಂದರವಾದ ಸಮವಸ್ತ್ರ ಯುವತಿ ನೋಡುವ ಆರಾಧನಾ ಭಾವ ಇತ್ತು. ಆತನಿಗೆ ನನ್ನ ಈ ಚಿನ್ನದ ಪಂಜರದ ಬದುಕಿನ ಒಂಟಿತನ ನನ್ನ ಕಣ್ಣಲ್ಲಿ ಇದ್ದ ಹತಾಶೆ ಮೊದಲ ನೋಟದಲ್ಲೇ ಅರ್ಥವಾಗಿತ್ತು. ಆತ ಪ್ರತಿದಿನ ಅತ್ಯಂತ ಮರ್ಯಾದೆಯಿಂದ ಆದರೆ ಒಂದು ಮುದ್ದಾದ ನಗುವಿನೊಂದಿಗೆ ನನ್ನನ್ನು ಮಾತಾಡ್ಸೋದಕ್ಕೆ ಶುರು ಮಾಡ್ದ. ಗಂಡನಿಂದ ಕೇವಲ ದುಬಾರಿ ಸೀರೆಗಳನ್ನು ಮಾತ್ರ ಕಂಡಿದ್ದ ನನಗೆ ಆತ ತೋರಿಸ್ತಾ ಇದ್ದ ಆ ಒಂದು ಸಣ್ಣ ಕಾಳಜಿ, ಆತನ ಕಣ್ಣಲ್ಲಿದ್ದ ಆ ಬೆಚ್ಚಗಿನ ಸೆಳೆತ, ವಿಪರೀತವಾದ ಆಕರ್ಷಣೆ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿಬಿಟ್ಟು ಶುರುವಾಯಿತು. ನಾನೀ ಬಂಗಲೆಯ ಯಜಮಾಂತಿ ಅನ್ನೋದನ್ನು ಮರೆತು ಕೇವಲ 22ರ ಹರೆಯದ ಹಸಿದ ಹೆಣ್ಣಾಗಿ ಆತನ ಮಧುರವಾದ ದನಿಗೆ, ಆತನ ಗುಂಗರು ಕೂದಲಿಗೆ ಸಂಪೂರ್ಣವಾಗಿ ಶರಣಾಗಿದ್ದೆ. ಆ ಆಕರ್ಷಣೆ ಎಂತಹ ಭಯಾನಕ ವ್ಯಾಮೋಹಕವಾಗಿ ಮತ್ಸರಕ್ಕೆ ಕಾರಣವಾಗಲಿದೆ ಅನ್ನೋದು ನನ್ನ ಕಲ್ಪನೆಗೂ ನಿಲುಕದಾಗಿತ್ತು. ಕತ್ತಲು ಕೋಣೆಯಲ್ಲಿ ಬಂದಿಯಾದವನಿಗೆ ಸಣ್ಣ ಬೆಳಕಿನ ಕಿರಣ ಕಂಡ್ರೂ ಅದು ಸೂರ್ಯನಂತೆ ಭಾಸವಾಗುತ್ತೆ. ನನ್ನ ಬದುಕು ಕೂಡ ಹಾಗೆ ಆಗಿತ್ತು. ಆ ಬೃಹತ್ ಬಂಗಲೆಯಲ್ಲಿ ನನ್ನ ಯೌವನ ಕೇವಲ ಉಸಿರುಗಟ್ಟೋ ಒಡವೆಗಳ ಕೆಳಗೆ ಸಾಯ್ತಿತ್ತು. ಇಂಥ ಸಮಯದಲ್ಲಿ ಸೋಮಶೇಖರ್ನ ಆಕರ್ಷಕ ಮುಖ, ಆತನ ಕಣ್ಣುಗಳಲ್ಲಿ ಕಾಣ್ತಾ ಇದ್ದ ಕಾಳಜಿ ಮತ್ತು ಆತ ಗುನುಗ್ತಾ ಇದ್ದ ಆ ಪ್ರೇಮ ಗೀತೆಗಳು ನನ್ನ ಒಣಗಿದ ಮನಸ್ಸಿಗೆ ಸಂಜೀವಿನಿಯಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವು. ಆತನ ಮೇಲಿನ ಈ ಸಣ್ಣ ಆಕರ್ಷಣೆ ದಿನ ಕಳೀತಾ ತೀವ್ರವಾದ, ಬಿಡಿಸ್ಕೊಳ್ಳೋಕೆ ಆಗದ ಅಂತಹ ಹುಚ್ಚು ವ್ಯಾಮೋಹವಾಗಿ ಬದಲಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ನನ್ನ ಗಂಡ ವೀರಭದ್ರಯ್ಯ ಬೆಳಗ್ಗೆ ಕಾರ್ಖಾನೆಗೆ ಹೋದ ತಕ್ಷಣ ನನ್ನ ಇಡೀ ಜಗತ್ತು ಕೆಳಗಿನ ಅಂತಸ್ತಿನಲ್ಲಿದ್ದ ಆ ಲೆಕ್ಕಿಗನ ಕೊಠಡಿಯ ಆಫೀಸ್ ರೂಮ್ ಸುತ್ತಾನೇ ಗಿರ್ಕಿ ಹೊಡೆಯೋದಕ್ಕೆ ಪ್ರಾರಂಭಿಸ್ತಿತ್ತು. ನಾನಾ ಬಂಗಲೆ ಯಜಮಾಂತಿ, 100 ಕೋಟಿ ಒಡೆಯನ ಹೆಂಡತಿ ಅನ್ನೋ ಎಲ್ಲ ಅಹಂಕಾರ ಮರ್ಯಾದೆಗಳನ್ನು ಆ ವ್ಯಾಮೋಹದ ಬೆಂಕಿಯಲ್ಲಿ ಸುಟ್ಟು ಹಾಕ್ಬಿಟ್ಟಿದ್ದೆ. ಕೇವಲ 22ರ ಹರೆಯದ ಪ್ರೀತಿಗಾಗಿ ಅಪಹಪಿಸ್ತಾ ಇರೋ ಒಂದು ಮುಗ್ಧ ಹೆಣ್ಣಾಗಿ ನಾನು ಸೋಮಶೇಖರ್ನಿಗೆ ಸಂಪೂರ್ಣವಾಗಿ ಶರಣಾಗ್ತಿದ್ದೆ. ನನ್ನ ದೈನಂದಿನ ಅವತಾರ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಗಂಡನಿದ್ದಾಗ ಓಡ್ತಿದ್ದ ಆ ಭಾರವಾದ ಉಸಿರು ಘಟಿಸುವ ರೇಷ್ಮೆ ಸೀರೆಗಳ ಪೆಟ್ಟಿಗೆಯ ಮೂಲೆಗೆ ಸೇರಿಸ್ದೆ. ಸೋಮಶೇಖರನ ಕಣ್ಣಿಗೆ ನಾನು ಆಕರ್ಷಕವಾಗಿ ನನ್ನ ನಿಜವಾದ ವಯಸ್ಸಿಗೆ ತಕ್ಕಂತೆ ಕಾಣಬೇಕು ಅನ್ನೋ ಒಂದೇ ಒಂದು ಹಂಬಲದಿಂದ ಅತ್ಯಂತ ಮೃದುವಾದ ತೆಳುವಾದ ಶಿಫಾನ್ ಸೀರೆಗಳನ್ನು ಹೂಡೋದಕ್ಕೆ ಶುರು ಮಾಡಿದೆ. ಕನ್ನಡಿಯ ಮುಂದೆ ಗಂಟೆ ಕಟ್ಟಲೆ ನಿಂತು ನನ್ನ ಮುಖನ ನಾನೇ ಆರಾಧಿಸ್ತಿದ್ದೆ. ಪ್ರತಿದಿನ ಬೆಳಗ್ಗೆ ಆತ ಲೆಕ್ಕ ಬರೆಯೋದಕ್ಕೆ ತನ್ನ ಕೊಠಡಿಗೆ ಬಂದು ಕೂತ ತಕ್ಷಣ ನಾನು ಕೆಲಸದವ್ರ ಕೈಯಲ್ಲಿ ಕಾಫಿ ಕಳಿಸೋ ಬದಲು ಖುದ್ದಾಗಿ ನಾನೇ ಅತ್ಯಂತ ರುಚಿಯಾದ ಪರಿಮಳ ಬೀರೋ ಫಿಲ್ಟರ್ ಕಾಫಿನ ಮಾಡಿಕೊಂಡು ಆತನ ಬಳಿ ಹೋದೆ. ಒಂದಿನ ಬೆಳಗ್ಗೆ ಆ ವಾತಾವರಣ ಇತ್ತು. ಸೋಮಶೇಖರ್ ತನ್ನ ಮೇಜಿನ ಟೇಬಲ್ ಮೇಲೆ ಕಡತಗಳನ್ನು ಫೈಲ್ಸ್ನ ಹರಡಿಕೊಂಡು ಅತ್ಯಂತ ಮಧುರವಾದ ಧ್ವನಿಯಲ್ಲಿ ಹಾಡೊಂದನ್ನು ಗುನುಗ್ತಿದ್ದ. ನಾನು ಕೈಯಲ್ಲಿ ಬಿಸಿ ಕಾಫಿಯ ಲೋಟ ಹಿಡ್ಕೊಂಡು ಸೀರೆಯ ಸೆರಗನ್ನು ಸ್ವಲ್ಪ ಆಕರ್ಷಕವಾಗಿ ಸರಿಪಡಿಸ್ಕೊಂಡು ಆತನ ಕೊಠಡಿಯ ಬಾಗಿಲ ಬಳಿ ಹೋಗಿ ನಿಂತೆ. ನನ್ನ ಹೆಜ್ಜೆಯ ಸಪ್ಪಳ ಕೇಳಿ ಆತ ಹಾಡೋದನ್ನು ನಿಲ್ಲಿಸಿ ತಲೆ ಎತ್ತಿ ನೋಡ್ದ. ಆತನ ಆ ಆಳವಾದ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೇರವಾಗಿ ಭೇಟಿಯಾದವು. ಆ ಕ್ಷಣ ನನ್ನ ಇಡೀ ದೇಹದಲ್ಲಿ ಸಾವಿರಾರು ಇರುವೆಗಳು ಒಟ್ಟಿಗೆ ಹರಿದಾಡ್ದಂತಹ ರೋಮಾಂಚನ ಆಯಿತು. ನಾನು ಮೆಲ್ಲನೆ ಹೋಗಿ ಆತನ ಮೇಜಿನ ಮೇಲೆ ಕಾಫಿ ಲೋಟನ ಇಟ್ಟೆ. ನನ್ನ ಕೈ ಆಕಸ್ಮಿಕವಾಗಿ ಆತನ ಕೈಗೆ ತಾಗಿದಾಗ ನನ್ನ ಮೈಯೆಲ್ಲ ಜುಮ್ಮಂತು. ಕಾಫಿ ತುಂಬ ಚೆನ್ನಾಗಿದೆ ಮೇಡಮ್, ನೀವಿಷ್ಟು ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ ಅಂತ ಆತ ನಸುನಗುತ್ತಾ ಹೇಳ್ದ.
ಆತನ ಆ ಮಾತಲ್ಲಿ ಒಂದು ರೀತಿ ಭಯ ಮತ್ತು ಅಂಜಿಕೆ ಇತ್ತು. ಯಾಕಂದರೆ ಆತನಿಗೆ ನಾನು ತನ್ನ ಮಾಲೀಕನ ಹೆಂಡತಿ ಅನ್ನೋ ಕಟ್ಟು ವಾಸ್ತವ ಚೆನ್ನಾಗಿ ತಿಳಿದಿತ್ತು. ಆದರೆ ಆತನ ಆ ಕಣ್ಣುಗಳಲ್ಲಿ ಆ ಭಯದ ಹಿಂದೆಯೂ ನನ್ನ ಸೌಂದರ್ಯವನ್ನು ಆಸ್ವಾದಿಸೋ, ನನ್ನ ಒಂಟಿತನವನ್ನು ಅರ್ಥ ಮಾಡಿಕೊಳ್ಳೋ ಒಂದು ಆಳವಾದ ಹಸಿವಿತ್ತು. ಆತನಿಗೆ ದೇಹದ ನನ್ನ ಮನಸ್ಸಿನ ಹಸಿವು ಸಂಪೂರ್ಣವಾಗಿ ಅರ್ಥ ಆಗ್ತಿತ್ತು. ಆದರೆ ನನ್ನ ಗಂಡಂಗೆ ಹೆದರಿ ಆತ ತನ್ನ ಮಿತಿಯನ್ನು ಕಾಯ್ಕೊಂಡಿದ್ದ. ನನಗೂ ಜಗತ್ತೇ ಮರೆತು ಹೋಗಿತ್ತು. ಇಡೀ ಬಂಗಲೆಯಲ್ಲಿ ನನ್ನನ್ನು ಕೇವಲ ಒಂದು ವಸ್ತು ಅಂತ ನೋಡೋರೇ ಇದ್ದರು. ಆದರೆ ಸೋಮಶೇಖರ್ ಮಾತ್ರ ನನ್ನನ್ನು 22 ವರ್ಷದ ಯುವತಿಯಂತೆ ಅತ್ಯಂತ ಮರ್ಯಾದೆಯಿಂದ ಮತ್ತು ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಆತನ ಆ ನೋಟವೇ ನನ್ನನ್ನು ಹುಚ್ಚಿಯಾಗಿಸಿತ್ತು. ನನ್ನ ಈ ಹುಚ್ಚಾಟಗಳನ್ನು ನಾನು ಪದೇ ಪದೇ ಆ ಲೆಕ್ಕಿಗನ ಕೊಠಡಿಗೆ ಹೋಗುವುದನ್ನು ನಮ್ಮ ಬಂಗಲೆಯ ಸೆಕ್ಯೂರಿಟಿ ಗಾರ್ಡ್ ಚಲುವ ಬಹಳ ಸೂಕ್ಷ್ಮವಾಗಿ ತನ್ನ ಕುತಂತ್ರದ ಕಣ್ಣುಗಳಿಂದ ಗಮನಿಸಿದ್ದ. ಆತ ಬಹಳ ಅನುಭವಿ, ಪ್ರಪಂಚದ ಎಲ್ಲ ಬಣ್ಣಗಳನ್ನು ನೋಡಿದವನು. ಒಂದಿನ ನಾನು ಆಕರ್ಷಕವಾಗಿ ಸೀರೆಯುಟ್ಟು ಮುಖಕ್ಕೆ ಹೊಸ ಬಣ್ಣ ಹಚ್ಕೊಂಡು ಬಂಗಲೆಯ ಉದ್ಯಾನವನದಲ್ಲಿ ಗಾರ್ಡನ್ ಅಡ್ಡಾಡ್ತಿದ್ದೆ. ಅಲ್ಲಿಯೇ ಗಿಡಗಳಿಗೆ ನೀರು ಹಾಕ್ತಿದ್ದ ಚೆಲುವ ನನ್ನನ್ನು ನೋಡಿ ತನ್ನ ಮುಖದಲ್ಲಿದ್ದ ಆ ವ್ಯಂಗ್ಯದ ನಗುವನ್ನು ಬೀರ್ತಾ ನನ್ನ ಬಳಿ ಬಂದ. ಏನಮ್ಮ ಅವರೇ, ಇತ್ತೀಚೆಗೆ ಬಂಗ್ಲೆನಲ್ಲಿ ಭಾರೀ ಕಳೆ ಬಂದ್ಬಿಟ್ಟಿದೆ. ಮಳೆಗಾಲ ಶುರುವಾಗೋ ಮುಂಚೆನೇ ನವಿಲು ಗರಿಬಿಚ್ಚಿ ಕುಣಿಯೋಕೆ ಶುರು ಮಾಡಿದೆ. ಆದರೆ ಒಂದು ಮಾತು ನೆನಪಿರಲಿ, ಆ ಒಳಗಡೆ ಕೂತಿದಾನಲ್ಲ ಲೆಕ್ಕ ಬರೆಯೋನು, ಅವನ ಹತ್ರ ಬರೀ ಲೆಕ್ಕದ ಪುಸ್ತಕ ಮಾತ್ರ ಇರುತ್ತೆ. ಮ್ಯಾಜಿಕ್ ಮಾಡೋ ಪುಸ್ತಕ ಇರಲ್ಲ. ಲೆಕ್ಕದ ಇರೋದು ಬರೀ ಅಂಕಿ ಅಂಶಗಳು. ಅಲ್ಲಿ ಪ್ರೀತಿ ಪ್ರೇಮ ಅಂತ ಹುಡುಕಿದ್ರೆ ಕೊನೆಗೆ ಸಿಗೋದು ದೊಡ್ಡ ಸೊನ್ನೆ ಮಾತ್ರ. ಇದು ಗುಡುಗು ಸಿಡಿಲಿನ ಆಟ, ಹುಷಾರಾಗಿರಿ ಅಂತೂ ಮುಖದ ಮೇಲೇ ಸೈಡ್ ಆಗಿ ವಾರ್ನಿಂಗ್ ಎಚ್ಚರಿಕೆ ಕೊಟ್ಟ. ಚೆಲುವನ ಆ ಮಾತುಗಳು ಅಕ್ಷರಶಃ ಸತ್ಯ ಆಗಿದ್ವು. ಆತ ನನ್ನ ಭವಿಷ್ಯದ ಕರಾಳತೆಯನ್ನು ಅಂದೇ ಸೂಚಿಸಿದ್ದ. ಆದರೆ ವ್ಯಾಮೋಹದ ಕುರುಡು ಕಣ್ಣಿಗೆ ಸತ್ಯದ ಬೆಳಕು ಎಂದು ತಾನೇ ಕಂಡಿದೆ. ನನ್ನ ಕಿವಿಗೆ ಆತನ ಮಾತುಗಳು ಬೀಳಲೇ ಇಲ್ಲ. ಈ ಸೆಕ್ಯೂರಿಟಿಗೆ ನನ್ನ ಖುಷಿ ಕಂಡ್ರೆ ಹೊಟ್ಟೆ ಕಿಚ್ಚು. ಅವನು ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ನನ್ನ ಮನಸ್ಸಲ್ಲೇ ಆತನನ್ನು ಬೈಕೊಂಡು ಮತ್ತೆ ಸೋಮಶೇಖರನ ಅಸೂಹೆಯಲ್ಲಿಯೇ ಮುಳುಗೋದೆ. ನನ್ನ ದಡ್ಡತನ, ಆ ವ್ಯಾಮೋಹ ಮುಂದಿನ ದಿನಗಳಲ್ಲಿ ನನ್ನನ್ನು ಎಂಥ ಭೀಕರವಾದ ಮತ್ಸರದ ಅಗ್ನಿಕುಂಡಕ್ಕೆ ತಳ್ಳಲಿದೆ ಅನ್ನೋದರ ಕನಿಷ್ಠ ಮುನ್ಸೂಚನೆಯೂ ನನಗಿರಲಿಲ್ಲ. ಫ್ರೆಂಡ್ಸ್, ಹೆಣ್ಣಿಗೆ ತನ್ನ ಇಷ್ಟದ ಗಂಡಸು ತನ್ನ ಒಂಟಿತನನ ದೂರ ಮಾಡೋ ಏಕೈಕ ಆಸರೆ ಅನಿಸಿದ ವ್ಯಕ್ತಿ ಕೇವಲ ತನ್ನವನೇ ಆಗಿರಬೇಕು. ಅವನ ಪ್ರಪಂಚದಲ್ಲಿ ತನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇರಬಾರ್ದು ಅನ್ನೋ ಅತಿಯಾದ ಸೌಮ್ಯ ಭಾವ, ಅಂದರೆ ಪಾಸೆಸಿವ್ನೆಸ್ ಇರುತ್ತೆ. ಸೋಮಶೇಖರ್ ನನ್ನವನೇ, ಅವನ ಕಣ್ಣುಗಳು ಕೇವಲ ನನ್ನನ್ನು ಮಾತ್ರ ಹುಡುಕತ್ತೆ ಅನ್ನೋ ಭ್ರಮಾಲೋಕದಲ್ಲಿ ನಾನು ಗಾಳಿಯಲ್ಲಿ ತೇಲ್ತಿದ್ದೆ. ಆದರೆ ಆ ಸುಂದರವಾದ ಕಲ್ಪನಾ ಪ್ರಪಂಚಕ್ಕೆ, ನನ್ನ ರೊಮ್ಯಾಂಟಿಕ್ ಕನಸಿನ ಅರಮನೆಗೆ ಅಕ್ಷರಶಃ ಬೆಂಕಿ ಹಚ್ಚುವಂತಹ, ನನ್ನ ಕರುಳನ್ನೇ ಸಿಟ್ಟು ಕರಕಲಾಗಿಸುವಂತಹ ಘಟನೆ ಒಂದು ನಡೆದು ಹೋಯಿತು. ವೀರಭದ್ರಯ್ಯನ ಮುಖ್ಯ ಕಚೇರಿಯಿಂದ ಸೋಮಶೇಖರ್ನಿಗೆ ಲೆಕ್ಕದ ಕಡತಗಳನ್ನು ಫೈಲ್ ಕೊಡೋದಕ್ಕೆ ಮತ್ತು ಆತನಿಗೆ ಸಹಾಯ ಮಾಡೋದಕ್ಕೆ ರಚನಾ ಅನ್ನೋ ಯುವತಿಯೊಬ್ಬಳು ನಮ್ಮ ಬಂಗಲೆಗೆ ಬರೋದಕ್ಕೆ ಶುರು ಮಾಡಿದ್ಲು. ಆಕೆಯ ಆಗಮನ ನನ್ನ ಬದುಕಲ್ಲಿ ಭಾರೀ ದೊಡ್ಡ ಚಂಡಮಾರುತವನ್ನೇ ಸೃಷ್ಟಿಸಿತ್ತು. ರಚನಾಗೆ ಕೇವಲ 21 ವರ್ಷ ವಯಸ್ಸು. ಅಪ್ಪಟ ಪೇಟೆಯ ಮಾಡ್ರನ್ ಸಂಸ್ಕೃತಿಯಲ್ಲಿ ಬೆಳೆದ ಹುಡುಗಿ, ನೋಡೋದಕ್ಕೆ ಅತ್ಯಂತ ಆಕರ್ಷಕವಾಗಿದ್ಲು. ಅವಳು ಧರಿಸ್ತಾ ಇದ್ದ ಆ ಪೇಟೆಯ ನವೀನ ಉಡುಪುಗಳು, ಗಾಳಿಗಾರೋ ಆಕೆಯ ಕೂದಲು ಮತ್ತು ಆಕೆಯ ಮುಖದಲ್ಲಿದ್ದ ಆ ನಿರ್ಭೀತವಾದ ನಗು ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸ್ತಿದ್ವು. ಆಕೆ ಮನೆಗೆ ಕಾಲಿಟ್ಟ ದಿನವೇ ಸೋಮಶೇಖರ್ನ ಕೊಠಡಿಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅಲ್ಲಿವರೆಗೆ ನಾನು ಹೋದಾಗ ಮಾತ್ರ ಆತನ ಮುಖದಲ್ಲಿ ನಗು ಮೂಡ್ತಿತ್ತು. ಆದರೆ ಈಗ ರಚನಾ ಬಂದ ತಕ್ಷಣ ಆತ ಅತ್ಯಂತ ಉತ್ಸಾಹದಿಂದ ಮಾತಾಡೋದಕ್ಕೆ ಶುರು ಮಾಡ್ದ. ಅವರಿಬ್ಬರು ಸಮವಸ್ತ್ರರಾಗಿದ್ದರಿಂದ ಅವ್ರ ನಡುವೆ ಯಾವುದೇ ಅಂಜಿಕೆ, ಅಳುಕು
ಇರಲಿಲ್ಲ. ಆಕೆ ನೇರವಾಗಿ ಹೋಗಿ ಸೋಮಶೇಖರನ ಪಕ್ಕದ ಕುರ್ಚಿನಲ್ಲಿನೇ ಅತ್ಯಂತ ಸಲುಗೆಯಿಂದ ಕೂತ್ಕೊಳ್ತಿದ್ಲು. ಆಕೆ ಆತನ ಪೇಟೆಯ ಭಾಷೆಯಲ್ಲಿ ಕಚೇರಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಜೋರಾಗಿ ನಗ್ತಿದ್ಲು. ಸೋಮಶೇಖರ್ ಹಾಡು ಗುನುಗುವಾಗ ಅವಳು ಕೂಡ ಆತನ ಜೊತೆ ದನಿಗೂಡಿಸಿ ಹಾಡ್ತಿದ್ಲು. ಅವರಿಬ್ಬರ ಆ ಸ್ವಾತಂತ್ರ್ಯ, ಆ ಸಲಿಗೆ, ಅವರಿಬ್ಬರು ಒಟ್ಟಿಗೆ ಕೂತು ನಗ್ತಿದ್ದ ಆ ದೃಶ್ಯನ ಮಹಡಿ ಮೇಲಿಂದನೇ ನೋಡ್ತಿದ್ದ ನನ್ನ ಕರುಳು ಅಕ್ಷರಶಃ ಸುದ್ದಿ ಕರಕಲಾಗಿತ್ತು. ನನ್ನ ಎದೆಯೊಳಗೆ ಉರಿಯೋ ಕೆಂಡವನ್ನೇ ಸುರಿದಂತಾಗಿಬಿಟ್ಟಿತ್ತು. ನಾನು ಈ 100 ಕೋಟಿ ಬಂಗಲೆಯ ಯಜಮಾನಿ. ನನ್ನ ಬಳಿ ಅಧಿಕಾರ ಇದೆ, ಆಸ್ತಿ ಇದೆ. ಆದರೆ ಆ ಸೋಮಶೇಖರನ ಪಕ್ಕದಲ್ಲಿ ಕೂತು ಅವನ ಜೊತೆ ಮುಕ್ತವಾಗಿ ನಗೋ ಆ ಸಣ್ಣ ಸ್ವಾತಂತ್ರ್ಯ, ಆ ಯೋಗ ಈ ನನ್ನ ಪಾಪದ ಹಣೆಯಲ್ಲಿ ಇಲ್ವಲ್ಲ ಅನ್ನೋ ಅಸಹಾಯಕತೆ ನನ್ನನ್ನು ಹುಚ್ಚಿಯಾಗಿಸಿತ್ತು. ಆಕೆ ನನ್ನ ಗಂಡನ ಕಚೇರಿಯ ಕೇವಲ ಒಬ್ಬ ಸಾಮಾನ್ಯ ಕೆಲಸಗಾರ್ತಿ. ನಾನು ಮಾಲೀಕನ ಹೆಂಡತಿ. ಆದರೂ ಅವಳ ಆ ಯೌವನ, ಅವಳ ಆ ನಗು, ಸೋಮಶೇಖರ ಜೊತೆಗಿನ ಅವಳ ಆತ್ಮೀಯತೆ ಮುಂದೆ ನಾನು ಅಕ್ಷರಶಃ ಶೂನ್ಯವಾಗಿ ಭಿಕ್ಷುಕಿಯಂತೆ ಅಸಹಾಯಕಳಾಗಿ ನಿಂತಿದ್ದೆ. ಆ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು ನನ್ನನ್ನು ಅದೆಷ್ಟು ರಾಕ್ಷಸಿಯನ್ನಾಗಿ ಮಾಡಿತ್ತು ಅಂದರೆ ನನ್ನ ಬುದ್ಧಿ ಸಂಪೂರ್ಣವಾಗಿ ಭ್ರಮಣಿಯಾಗಿ ನಾನು ಅತ್ಯಂತ ನೀಚ ಮಟ್ಟಕ್ಕೆ ಇಳಿಯೋದಕ್ಕೆ ಮುಂದಾದೆ. ಒಂದಿನ ಮಧ್ಯಾಹ್ನ ಬಿಸಿಲಿನ ಬೇಗೆ ಇತ್ತು. ರಚನಾ ಮತ್ತು ಸೋಮಶೇಖರ್ ಇಬ್ಬರೂ ಕೊಠಡಿಯಲ್ಲಿ ಕೂತು ಲೆಕ್ಕದ ಕಡತಗಳನ್ನು ನೋಡ್ತಾ ನಗ್ತಾ ಪರಸ್ಪರ ತಮಾಷೆ ಮಾಡ್ತಿದ್ರು. ಅದನ್ನು ನೋಡಿದ ನನ್ನ ಮತ್ಸರ ಕಟ್ಟಿಗೆ ಹೊಡೆದೋಯ್ತು. ನಾನು ಅಡುಗೆ ಮನೆಗೆ ಹೋಗಿ ಅವರಿಬ್ಬರಿಗೂ ತಂಪಾದ ಹಣ್ಣಿನ ರಸ ಮಾಡಿದೆ. ನನ್ನ ಮನಸ್ಸಲ್ಲಿ ರಚನಾಳ ಮೇಲೆ ವಿಪರೀತವಾದ ದ್ವೇಷ ಉರಿತಿತ್ತು. ಅವಳಿಗೆ ಕೊಡಬೇಕಿದ್ದ ಹಣ್ಣಿನ ರಸದ ಲೋಟಕ್ಕೆ ಸಕ್ಕರೆ ಬದಲು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ 2 ದೊಡ್ಡ ಚಮಚದಷ್ಟು ಉಪ್ಪನ್ನು ಬೆರೆಸ್ಬಿಟ್ಟೆ. ಆ ಉಪ್ಪುವರೆಗೂ ತಿರುಗಿಸಿ ನನ್ನ ಮುಖದಲ್ಲಿ ಕೃತಕವಾದ ಗಂಭೀರ್ಯವನ್ನು ತಂದುಕೊಂಡು ಆ ಲೋಟನ ತಗೊಂಡು ಹೋಗಿ ಅವ್ರ ಮೇಜಿನ ಮುಂದಿಟ್ಟೆ. ರಚನಾ ನಗುತ್ತಾನೆ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಆ ಲೋಟನ ಕೈಗೆತ್ಕೊಂಡು ಒಂದೇ ಗುಟಿಕೆಗೆ ಕುಡಿಯೋದಕ್ಕೆ ಮುಂದಾದ್ಲು. ಆ ಹಣ್ಣಿನ ರಸ ಗಂಟಲಿಗೆ ಇಳಿದ ತಕ್ಷಣ ಅವಳು ಅಥವಾ ಕೆಮ್ತ ಆ ವಾಕರಿಗೆ ತರಿಸೋ ರಸನ ಉಗಿದು ಕಣ್ಣಲ್ಲಿ ನೀರು ತಂದುಕೊಂಡು ಒದ್ದಾಡೋದಕ್ಕೆ ಶುರು ಮಾಡಿದ್ಲು. ಸೋಮಶೇಖರ್ ಗಾಬರಿಯಿಂದ ಏನಾಯ್ತು ರಚನಾ ಅಂತ ಅವಳು ಬೆನ್ನು ಸವರ್ದ. ಅವಳು ಕೆಮ್ತಾನೆ ಅಯ್ಯೋ ಇದರಲ್ಲಿ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದಾರೆ, ಗಂಟ್ಲೆಲ್ಲ ಉರಿದಿದೆ ಅಂತ ಒದ್ದಾಡಿದ್ರು. ನಾನು ಏನು ಗೊತ್ತೇ ಹಾಗೆ ಮುಖದಲ್ಲಿ ಸುಳ್ಳು ಗಾಬರಿ ತಂದ್ಕೊಂಡು ಅಯ್ಯೋ ದೇವ್ರೆ ಕ್ಷಮಿಸಮ್ಮ, ಅಡುಗೆ ಮನೆಯಲ್ಲಿ ಕೆಲಸದವರು ಸಕ್ಕರೆ ಡಬ್ಬಿ ಪಕ್ಕದಲ್ಲಿ ಉಪ್ಪಿನ ಡಬ್ಬಿ ಇಟ್ಬಿಟ್ಟಿದ್ರು, ನಾನು ನೋಡಿದೆ ಅದನ್ನೇ ಹಾಕ್ಬಿಟ್ಟೆ ಅಂತ ತಪ್ಪು ಮಾಡಿದೆ ಅಂತ ಕೃತಕವಾಗಿ ಕ್ಷಮೆ ಕೇಳೋ ನಾಟಕ ಆಡಿದೆ. ಆದರೆ ನನ್ನ ಮನಸ್ಸಿನ ಒಳಗೆ ಆಕೆಯ ಆ ಒದ್ದಾಟ ಮತ್ತು ಅವಳ ಮುಖದಲ್ಲಿದ್ದ ಆ ಅವಮಾನನ ನೋಡಿ ಭಾರಿ ದೊಡ್ಡ ರಾಕ್ಷಸ ಆನಂದ, ಒಂದು ವಿಕೃತವಾದ ನೆಮ್ಮದಿ ಸಿಕ್ತಿತ್ತು. ನನ್ನ ಆ ಅವಮಾನನ, ನನ್ನ ಆ ವ್ಯಾಮೋಹ ಮತ್ತು ಹೊಟ್ಟೆ ಕಿಚ್ಚು ನನ್ನನ್ನು ಎಂಥ ಕ್ರೂರ ಮತ್ತು ಅಸಹಾಯಕರ ಹೆಂಗೆ ಮಾಡಿತ್ತು ಅನ್ನೋದು ನನಗಾಗ ಅರ್ಥ ಆಗಲಿಲ್ಲ. ನನ್ನ ಮನಸ್ಸು ಪೂರ್ತಿಯಾಗಿ ಸೋಮಶೇಖರನ ಆಕರ್ಷಣೆಯ ನಿಯಂತ್ರಣಕ್ಕೆ ಹೊರಟೋಗಿತ್ತು. ಆತನಿಗಾಗಿ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯೋದಕ್ಕೆ ಸಿದ್ಧಳಾಗಿದ್ದೆ. ಆ ಉರಿಯೋ ಮತ್ಸರ ಮತ್ತು ಹುಚ್ಚು ವ್ಯಾಮೋಹ ಮಳೆಯ ರಾತ್ರಿಯೊಂದರಲ್ಲಿ ಎಂಥ ಭೀಕರವಾದ ಮತ್ತು ಸಮಾಜದ ಬೇಲಿಗಳನ್ನು ಮುರಿಯುವಂತಹ ಘಟನೆಗೆ ಸಾಕ್ಷಿಯಾಗಲಿದೆ ಅನ್ನೋದು ಕಥೆಯ ಅತ್ಯಂತ ರೋಚಕ ತಿರುವಾಗಿತ್ತು. ಫ್ರೆಂಡ್ಸ್, ಮನುಷ್ಯನ ಮನಸ್ಸು ಎಷ್ಟೇ ಕಟ್ಟುಪಾಡುಗಳ ಬೇಲಿ ಹಾಕ್ಕೊಂಡಿದ್ರೂ ಪ್ರಕೃತಿ ಮತ್ತು ಸಂದರ್ಭಗಳು ಒಗ್ಗೂಡಿದಾಗ ಆ ಬೇಲಿಗಳು ಕೇವಲ ಒದ್ದೆಯಾದ ಕಾಗದದಂತೆ ಹರಿದು ಹೋಗುತ್ತೆ. ನನ್ನ ಮತ್ತು ಸೋಮಶೇಖರನ ನಡುವೆ ಇದ್ದ ಆ ಗ್ಯಾಪ್, ಮಾಲೀಕ ಕೆಲಸದವ ಅನ್ನೋ ಅತಿ ದೊಡ್ಡ ಬೇಲಿ ಮುರಿದು ಬಿದ್ದಿತ್ತು ಅಂಥದ್ದೇ ಒಂದು ಭೀಕರ ಮಳೆಯ ರಾತ್ರಿಯಲ್ಲಿ. ಅಂದು ನನ್ನ ಗಂಡ ವೀರಭದ್ರಯ್ಯ ತನ್ನ ವ್ಯಾಪಾರದ ಕೆಲಸದ ನಿಮಿತ್ತ ಬರೋಬ್ಬರಿ 2 ದಿನಗಳ ಮಟ್ಟಿಗೆ ಮುಂಬೈಗೆ ಹೋಗಿದ್ದ. ಆ 100 ಕೋಟಿ ಬೆಲೆಯ ಬೃಹತ್ ಬಂಗಲೆಯಲ್ಲಿ ರಾತ್ರಿ ಆಗ್ತಿದ್ದಂತೆ
ಅಡುಗೆ ಕೆಲಸದವರು ತಮ್ಮ ತಮ್ಮ ಮನೆಗಳಿಗೆ ಹೊರಟೋಗಿದ್ರು. ಹೊರಗಡೆ ಮುಖ್ಯ ದ್ವಾರದ ಗೇಟಿನ ಬಳಿ ಕಾವಲುಗಾರ ಚೆಲುವ ಮಾತ್ರ ಇದ್ದ. ಇಡೀ ಆ ಬೃಹತ್ ಮನೆಯಲ್ಲಿ ಕೇವಲ ನಾನು ಮತ್ತು ಕೆಳಗಿನ ಕಚೇರಿ ಕೊಠಡಿಯಲ್ಲಿ ಲೆಕ್ಕ ಬರೀತಿದ್ದ ಸೋಮಶೇಖರ್ ಮಾತ್ರನೇ ಉಳ್ಕೊಂಡಿದ್ವಿ. ಅಂದು ರಾತ್ರಿ ಬೆಂಗಳೂರಲ್ಲಿ ಭಾರೀ ದೊಡ್ಡ ಮಳೆ ಶುರುವಾಯಿತು. ಆಕಾಶನ ಸೀಳುವಂತೆ ಬರ್ತಿದ್ದ ಮಿಂಚು, ಎದೆ ನಡುಗಿಸೋ ಗುಡುಗು ಮತ್ತು ಭೋರ್ಗರೆದು ಸುರಿಯೋ ಮಳೆ, ಆ ಮಳೆ ಸದ್ದು ಆ ದೊಡ್ಡ ಮನೆಯ ಸ್ಮಶಾನ ಮೌನವನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿತ್ತು. ಆ ಸುರಿಯೋ ಮಳೆ, ಆ ತಂಪಾದ ಗಾಳಿ ನನ್ನ ದೇಹದಲ್ಲಿ ಎಂಥ ವಿಪರೀತವಾದ ವಿರಹದ ಬೇಗೆಯನ್ನು ಹುಟ್ಟಾಕಿದ್ದರಿಂದ ನನ್ನ ಒಂಟಿತನ ನನ್ನನ್ನೇ ಸುಟ್ಟು ಹಾಕೋ ಹಂತಕ್ಕೆ ತಲುಪಿತ್ತು. ವಯಸ್ಸಾದ ಮುದುಕನನ್ನು ಗಂಡನಾಗಿ ಪಡೆದು ನನ್ನ ಯೌವನದ ಪ್ರತಿಯೊಂದು ಆಸೆಯೂ ಕಮರಿ ಹೋಗಿತ್ತು. ಇಂತಹ ಚಳಿಯ ರಾತ್ರಿಯಲ್ಲಿ ನನ್ನ ದೇಹ ಬೆಚ್ಚಗಿನ ಸ್ಪರ್ಶಕ್ಕಾಗಿ, ಒಂದು ಆಪ್ತವಾದ ಅಪ್ಪುಗೆಗಾಗಿ ಅಕ್ಷರಶಃ ಹುಚ್ಚೆದ್ದು ಕುಣಿತಿತ್ತು. ಇನ್ನೂ ನನ್ನ ಈ ಒಂಟಿತನದ ನಾಟಕ ಆಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆ ಮನೆಯ ಯಜಮಾಂತಿ ಅನ್ನೋ ಸುಳ್ಳು ಮರ್ಯಾದೆಯ ಮುಖವಾಡವನ್ನು ಇವತ್ತೇ ಕಿತ್ತು ಬಿಸಾಕಬೇಕು ಅನ್ನೋ ಅತ್ಯಂತ ಕಠಿಣವಾಗಿ ನಿರ್ಧರಿಸಿದೆ. ನನ್ನ ಬಳಿ ಇದ್ದ ಅತ್ಯಂತ ಆಕರ್ಷಕವಾದ ತಿಳಿ ಗುಲಾಬಿ ಬಣ್ಣದ ಶಿಫಾನ್ ಸೀರೆಯನ್ನು ಉಟ್ಕೊಂಡೆ. ಮುಖಕ್ಕೆ ಹಗುರವಾದ ಸಿಂಗಾರ ಮಾಡಿಕೊಂಡು ನನ್ನ ಕೂದಲನ್ನು ಮುಕ್ತವಾಗಿ ಬಿಟ್ಕೊಂಡು ನನ್ನ ಕೊಠಡಿಯಿಂದ ಹೊರಗಡೆ ಬಂದೆ. ಬಂಗಲೆ ಒಳಗೆ ದೀಪಗಳು ಮಂಕಾಗಿ ಉರಿತಿದ್ವು. ಹೊರಗಡೆ ಗುಡುಗಿನ ಸದ್ದು ನನ್ನ ಎದೆ ಬಡಿತವನ್ನು ಮತ್ತಷ್ಟು ಹೆಚ್ಚಿಸಿತು. ನಾನು ಮೆಲ್ಲನೆ ಮೆಟ್ಟಿಲುಗಳನ್ನು ಇಳಿದು ಸೋಮಶೇಖರ ಕಚೇರಿ ಕೊಠಡಿ ಬಳಿ ಬಂದೆ. ಆತ ತನ್ನ ಮೇಲಿನ ಸಣ್ಣ ದೀಪದ ಬೆಳಕಲ್ಲಿ ಫೈಲ್ಗಳೊಳಗೆ ತಲೆ ಹುದುಗಿಸ್ಕೊಂಡು ಕೆಲಸ ಮಾಡ್ತಿದ್ದ. ಆ ಮಳೆಯ ಸದ್ದಿನ ನಡುವೆಯೂ ಆತನಲ್ಲದೆ ಪ್ರೇಮ ಗೀತೆಯೊಂದು ಗುಣುಕ್ತಾ ಇದ್ದ. ನಾನು ಸ್ವಲ್ಪನೂ ಸಪ್ಪಳ ಮಾಡದೆ ಆ ಕೊಠಡಿ ಒಳಗೆ ಕಾಲಿಟ್ಟೆ. ನನ್ನ ಸೀರೆ ಗೆಜ್ಜೆ ಸದ್ದು ಕೇಳಿ ಆತ ಗಾಬರಿಯಿಂದ ತಲೆ ಎತ್ತಿ ನೋಡಿದ. ಆ ರಾತ್ರಿ ಹೊತ್ತಲ್ಲಿ ಆ ಮಂಕಾದ ಬೆಳಕಲ್ಲಿ ನನ್ನ ಆಕರ್ಷಕ ಅವತಾರನ ನೋಡಿ ಆತ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದ. ಆತ ತಕ್ಷಣ ಕುರ್ಚಿಯಿಂದ ಎದ್ದು ನಿಂತು, ಮೇಡಮ್ ಏನಾದರೂ ಬೇಕಿತ್ತಾ? ಇಷ್ಟರಾತ್ರಿನಲ್ಲಿ ಇಲ್ಲಿಗೆ ಬಂದಿದ್ದೀರಾ ಅಂತ ತಲೆ ಮೊಳಾಯಿಸ್ತಾ ಕೇಳ್ದ. ಆತನ ಧ್ವನಿಯಲ್ಲಿ ಮಾಲೀಕನ ಹೆಂಡತಿ ಅನ್ನೋ ಭಾರೀ ದೊಡ್ಡ ಭಯ ಮತ್ತು ನಡುಕ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನಾನು ಆತನ ಯಾವ ಮಾತಿಗೂ ಉತ್ತರ ಕೊಡದೆ ನೇರವಾಗಿ ಆತನ ಬಳಿ ಹೆಜ್ಜೆ ಹಾಕ್ತೆ. ನಮ್ಮಿಬ್ಬರ ನಡುವೆ ಕೇವಲ ಒಂದು ಅಡಿಯ ಅಂತರವಿದ್ದಾಗ ನಾನು ನಿಂತೆ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆ ಕ್ಷಣದಲ್ಲಿ ನನ್ನ ಕಣ್ಣಿನ ಕಟ್ಟೆ ಹೊಡೆದು ಧಾರಾಕಾರವಾಗಿ ಕಣ್ಣೀರು ಹರಿಯೋದಕ್ಕೆ ಶುರುವಾಯಿತು. 15 ವರ್ಷಗಳಿಂದ ಬಡತನದ ಕಾರಣಕ್ಕೆ ಮುದುಕನಿಗೆ ಕುರುಳೊಡ್ಡಿ ನಾನು ಅನುಭವಿಸ್ತಾ ಇದ್ದ ಮೂಕ ವೇದನೆ, ದೈಹಿಕ ಮತ್ತು ಮಾನಸಿಕ ಹಸಿವು ಎಲ್ಲವೂ ಆ ಕಣ್ಣೀರಿನ ರೂಪದಲ್ಲಿ ಹೊರಬರ್ತಿತ್ತು. ನಾನು ಬಿಕ್ಕಿ ಬಿಕ್ಕಿ ಅಳ್ತಾ ಆತನ 2 ಕೈಗಳನ್ನು ಭದ್ರವಾಗಿ ಹಿಡ್ಕೊಂಡೆ. ಸೋಮಶೇಖರ್ ನನ್ನನ್ನು ಮೇಡಮ್ ಅಂತ ಕರಿಬೇಡ, ನಾನು ಒಂದು ಜೀವ ಇರೋ ಹೆಣ್ಣು. ಆ ಚಿನ್ನದ ಪಂಜರದಲ್ಲಿ ಪ್ರತಿದಿನವೂ ಉಸಿರುಗಟ್ಟಿ ಸಾಯ್ತಾ ಇದ್ದೀನಿ. ನನ್ನ ಈ ಯೌವನ, ಈ ದೇಹ ಆ ಮುದುಕನ ಅಹಂಕಾರದ ಪ್ರದರ್ಶನಕ್ಕೆ ಮಾತ್ರನೇ ಸೀಮಿತ ಆಗಿದೆ. ನನಗೆ ಪ್ರೀತಿ ಬೇಕು, ಒಂದು ಆಸರೆ ಬೇಕು. ದಯವಿಟ್ಟು ನನ್ನನ್ನು ಈ ನರಕದಿಂದ ಪಾರು ಮಾಡು ಅಂತ ಆತನ ಎದೆಗೆ ತಲೆ ಒರಗಿಸಿ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡಿದೆ. ನನ್ನ ಆ ಸ್ಪರ್ಶ, ನನ್ನ ಕಣ್ಣೀರು ಮತ್ತು ನನ್ನ ದೇಹದ ಆ ಸೆಳೆತ ಆ 25ರ ಹರೆಯದ ಯುವಕನ ಎಲ್ಲ ಭಯ ಮಿತಿಗಳು ಮತ್ತು ಸಮಾಜದ ಬೇಲಿಗಳನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡಿತ್ತು. ಆತ ತನ್ನೆಲ್ಲ ಅಂಜಿಕೆಗಳನ್ನು ಬದಿಗಿಟ್ಟು ತನ್ನ 2 ಬಲಿಷ್ಠ ತೋಳುಗಳಿಂದ ನನ್ನನ್ನು ಅತ್ಯಂತ ಬಿಗಿಯಾಗಿ ತನ್ನ ಉಸಿರು ನನ್ನ ಉಸಿರಿಗೆ ಬೆರೆಯುವಂತೆ ಅಪ್ಕೊಂಡ. ಆತನ ಆ ಬಿಸಿ ಬಿಸಿ ಅಪ್ಪುಗೆ ನನ್ನ ಇಡೀ ಜಗತ್ತನ್ನೇ ಸ್ವರ್ಗದಂತೆ ಬದಲಾಯಿಸಿತು. ನನ್ನ 22 ವರ್ಷದ ಯೌವನ ಮೊದಲ ಬಾರಿಗೆ ಒಬ್ಬ ಗಂಡಸನ ನಿಜವಾದ ಸ್ಪರ್ಶವನ್ನು, ಪ್ರೀತಿಯನ್ನು ಅನುಭವಿಸ್ತಾ ಇತ್ತು. ಆ ರಾತ್ರಿಯೇ ಹೊರಗಡೆ ಸುರಿತಾ ಇದ್ದ ಆ ಭೀಕರ ಮಳೆಯ ನಡುವೆ ಗುಡುಗು ಮಿಂಚುಗಳ ಸಾಕ್ಷಿಯಾಗಿ ಸಮಾಜ ಹಾಕಿದ್ದ ಎಲ್ಲ ನೈತಿಕತೆಯ, ಮರ್ಯಾದೆಯ ಮತ್ತು ಅಂತಸ್ತಿನ ಬೇಲಿಗಳನ್ನು ನಾವಿಬ್ಬರು ಸಂಪೂರ್ಣವಾಗಿ ಮುರಿದು ಹಾಕಿದ್ವಿ. ಸಮಾಜದ ದೃಷ್ಟಿ ಒಬ್ಬ ವಿವಾಹಿತ ಹೆಣ್ಣು ಪರ ಪುರುಷನೊಡನೆ ದೈಹಿಕವಾಗಿ ಹೊಂದಾಗೋದು ಘೋರವಾದ ಪಾಪವಾಗಿರಬಹುದು.
ಆದರೆ ಆತನ ಅಪ್ಪುಗೆಯಲ್ಲಿ, ಆತನ ಪ್ರೀತಿಯಲ್ಲಿ ನನಗೆ ಸಿಕ್ಕ ಆ ನೆಮ್ಮದಿ, ಆ ಸಂತೃಪ್ತಿಯ ಮುಂದೆ ಆ ಎಲ್ಲ ಪಾಪ ಪ್ರಜ್ಞೆಗಳು ಸಂಪೂರ್ಣವಾಗಿ ಶೂನ್ಯವಾಗಿ ಹೋದವು. ಆ ಮಳೆಯ ರಾತ್ರಿ ನನ್ನನ್ನು ಒಬ್ಬಳು ಸಂಪೂರ್ಣ ಹೆಣ್ಣನ್ನಾಗಿ ಮಾಡಿತ್ತು. ಆ ಕತ್ತಲ ಮಳೆಯ ರಾತ್ರಿ ಕಳೆದು ಬೆಳಕಾಯಿತು. ಮಳೆ ಸಂಪೂರ್ಣವಾಗಿ ನಿಂತಿತ್ತು. ಹೊರಗಡೆ ಸೂರ್ಯನ ಕಿರಣಗಳು ಆಕಾಶವನ್ನು ಸ್ವಚ್ಛಗೊಳಿಸಿದ್ವು. ಆ ತಿಳಿಯದ ಆಕಾಶದಂತೆ ನನ್ನ ಮನಸ್ಸು ಕೂಡ ಸಂಪೂರ್ಣವಾಗಿ ಸ್ವಚ್ಛ ಮತ್ತು ಸ್ಪಷ್ಟವಾಗಿತ್ತು. ನಾನು ನನ್ನ ಕೊಠಡಿಗೆ ಬಂದು ಕನ್ನಡಿ ಮುಂದೆ ನಿಂತು ನನ್ನ ಮುಖಾನ ನೋಡಿಕೊಂಡೆ. ಸಮಾಜದ ನಿಯಮದ ಪ್ರಕಾರ ನಿನ್ನೆ ರಾತ್ರಿ ನಾನು ನನ್ನ ಗಂಡನಿಗೆ ಮಾಡಿದ ದ್ರೋಹಕ್ಕೆ ನನ್ನ ಮುಖದಲ್ಲಿ ವಿಪರೀತವಾದ ಅಪರಾಧಿ ಭಾವನೆ, ಗಿಲ್ಟ್ ಫೀಲ್ ಅಥವಾ ಅಳ್ತಿರ್ಬೇಕಿತ್ತು. ಆದರೆ ಆಶ್ಚರ್ಯ ಏನು ಅಂದರೆ ನನ್ನ ಕಣ್ಣುಗಳಲ್ಲಿ ಕಿಂಚಿತ್ತು ಪಾಪ ಪ್ರಜ್ಞೆ ಇರಲೇ ಇಲ್ಲ. ಹೌದು ಫ್ರೆಂಡ್ಸ್, ನನ್ನ ಬಡತನನ ಬಂಡವಾಳ ಮಾಡಿಕೊಂಡು, ನನ್ನ ಯೌವನನ ಕೊಂಡುಕೊಂಡು, ನನ್ನನ್ನು ಕೇವಲ ಒಂದು ಪ್ರದರ್ಶನದ ವಸ್ತುವಾಗಿ ಬಳಸ್ಕೊಂಡ ಆ 60ರ ಮುದುಕನಿಗೆ ನಾನು ದ್ರೋಹ ಮಾಡಿದ್ದೆ ಅನ್ನೋ ಯಾವ ಬೇಸರನೋ ನನಗಿರಲಿಲ್ಲ. ಬದಲಾಗಿ ನನ್ನೊಳಗಡೆ ಇಷ್ಟು ವರ್ಷ ಸತ್ತು ಹೋಗಿ ಹೆಣ್ಣು ಮತ್ತೆ ಹುಟ್ಟಿದ್ಲು. ನನ್ನೊಬ್ಬಳಿಗೆ ಒಬ್ಬ ದಿಟ್ಟ ಬಂಡಾಯಗಾರ್ತಿ ಎಚ್ಚೆತ್ಕೊಂಡಿದ್ಲು. ನನಗೆ ಸ್ಪಷ್ಟವಾಗಿ ತಿಳಿದಿತ್ತು, ನನಗೆ ಸೋಮಶೇಖರ್ ಇಲ್ಲದೆ ಒಂದು ಕ್ಷಣನೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸಮಾಜದ ಕಣ್ಣಿಗೆ ಮಣ್ಣೆರ್ಚಿ ಆ ವೀರಭದ್ರಯ್ಯನ ದುಡ್ಡಿನಲ್ಲಿ ಮೆರಿತಾ ಕದ್ದು ಮುಚ್ಚಿ ಸೋಮಶೇಖರನ ಜೊತೆ ಅನೈತಿಕ ಸಂಬಂಧ ಬೆಳೆಸುವಂತಹ ಹೇಡಿತನೂ ನನ್ನಲ್ಲಿರಲಿಲ್ಲ. ನನಗೆ ಬೇಕಾಗಿದ್ದು ಸ್ವಚ್ಛವಾದ ನೇರವಾದ ಬದುಕು. ನಾನು ತಕ್ಷಣ ಕೆಳಗೆ ಬಂದೆ. ಸೋಮಶೇಖರ್ ಅತ್ಯಂತ ಭಯದಿಂದ ಮತ್ತು ಆತಂಕದಿಂದ ನಿಂತಿದ್ದ. ಆತನಿಗೆ, ಮಾಲೀಕನಿಗೆ ಗೊತ್ತಾದರೆ ನನ್ನ ಗತಿ ಏನು ಅನ್ನೋ ಹೆದರಿಕೆ. ನಾನು ನೇರವಾಗಿ ಆತನ ಬಳಿಗೆ ಹೋಗಿ ಆತನ ಕೈ ಹಿಡಿದು ಧೈರ್ಯ ತುಂಬಿದೆ. ನೀನು ಯಾವುದಕ್ಕೂ ಹೆದರಬೇಡ. ಇನ್ಮುಂದೆ ಈ ನರಕದಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ನಾವು ಹೊಸ ಬದುಕನ್ನು ಕಟ್ಕೊಳ್ಳೋಣ ಅಂತ ದಿಟ್ಟತನದಿಂದ ಹೇಳಿದೆ. ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಮುಂಬೈಗೆ ಹೋಗಿದ್ದ ನನ್ನ ಗಂಡ ವೀರಭದ್ರಯ್ಯನ ಕಾರು ಬಂಗಲೆಯ ಒಳಗೆ ಬಂದು ನಿಂತಿತ್ತು. ಆತ ಎಂದಿನಂತೆ ತನ್ನ ಅದೇ ಶ್ರೀಮಂತಿಕೆ, ಅಹಂಕಾರದ ದರ್ಪದಲ್ಲಿ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಮನೆಯೊಳಗೆ ಕಾಲಿಟ್ಟ. ಆತ ಬಂದು ಹಜಾರದ ಹಾಲನ್ನು ದೊಡ್ಡ ಸೋಫಾದ ಮೇಲೆ ಕೂತ್ಕೊಂಡ. ನಾನು ಅತ್ಯಂತ ಗಾಂಭೀರ್ಯದಿಂದ ಯಾವುದೇ ಅಳುಕಿಲ್ಲದೆ ಮೆಟ್ಟಿಲನ್ನು ಇಳಿದು ನೇರವಾಗಿ ಆತನ ಮುಂದೆ ಹೋಗಿ ನಿಂತೆ. ಆತ ನನ್ನ ಕಡೆ ನೋಡಿ, ಏನು ಬೆಳಗ್ಗೆನೇ ಮುಖ ಇಷ್ಟು ಸೀರಿಯಸ್ ಆಗಿದೆ ಅಂತ ಹೊರಟಾಗಿ ಕೇಳ್ದ. ನಾನು ಆತನ ಯಾವುದೇ ಮಾತುಗೂ ಉತ್ತರ ಕೊಡದೆ ನನ್ನ ಕುತ್ತಿಗೆಯಲ್ಲಿದ್ದ ಆತ ಕಟ್ಟಿದ್ದ ಆ ದೊಡ್ಡ ಮಾಂಗಲ್ಯದ ಸರನ ಕಿತ್ತು ಆತನ ಮುಂದಿದ್ದ ಗಾಜಿನ ಮೇಜಿನ ಟೇಬಲ್ ಮೇಲೆ ಎಸ್ದೆ. ಆತ ಅಕ್ಷರ ಸಹ ಬೆಚ್ಚಿ ಬಿದ್ದು ಸೋಫಾದಿಂದ ಎದ್ದು ನಿಂತ. ನಾನು ಸ್ವಲ್ಪವೂ ವಿಚಲಿತಳಾಗದೆ ನನ್ನ ಕುತ್ತಿಗೆಯಲ್ಲಿದ್ದ ವಜ್ರದ ಸರ, ಕೈಯಲ್ಲಿದ್ದ ಬಂಗಾರದ ಬಳೆಗಳು ಮತ್ತು ತನ್ನ ಕೋಣೆಯ ಕಪಾಟಿನ ಬೀಗದ ಕೈ ಎಲ್ಲವನ್ನೂ ಒಂದೊಂದಾಗಿ ತೆಗೆದು ಆ ಮೇಜಿನ ಮೇಲೆ ಬಿಸಾಕ್ತೆ. ಇಲ್ಲಿ ನೋಡಿ ವೀರಭದ್ರ ಅವರೇ, ನನ್ನ ತಂದೆಯ ಬಡತನದ ಲಾಭ ತಗೊಂಡು ನನ್ನ ಯೌವನವನ್ನು ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಿ. ಇಷ್ಟು ದಿನ ಅದನ್ನು ತೀರ್ಸೋಕ್ಕೆ ನಿಮ್ಮ ಈ ಬಂಗಲೆಯಲ್ಲಿ ಒಂದು ಶೋಕೇಸ್ ಗೊಂಬೆ ಥರ ಬದುಕಿದ್ದೆ. ಆದರೆ ಇನ್ಮುಂದೆ ನನಗೆ ನಿಮ್ಮ ಈ ಚಿನ್ನದ ಪಂಜರ, ನಿಮ್ಮ ಈ 100 ಕೋಟಿ ಆಸ್ತಿ, ದುಡ್ಡು ಯಾವುದು ಬೇಡ. ನನಗೆ ಕೇವಲ ಹಣ ಕೊಟ್ಟರೆ ಸಾಲದು. ನಾನಂತೂ ಜೀವ ಇರೋ ಹೆಣ್ಣು ಅನ್ನೋದು ನಿಮಗೆ ಯಾವತ್ತೂ ಅರ್ಥನೇ ಆಗಲಿಲ್ಲ. ದಯವಿಟ್ಟು ನನಗೆ ಕಾನೂನುಬದ್ಧವಾಗಿ ವಿಚ್ಛೇದನ, ಡೈವೋರ್ಸ್ ಕೊಡಿ. ನಾನು ನನ್ನ ದಾರಿ ನೋಡ್ಕೊಳ್ತೀನಿ ಅಂತ ಆತನ ಮುಖಕ್ಕೆ ಬಲವಾಗಿ ಹೊಡೆದ ಹಾಗೆ ಡೈಲಾಗ್ ಹೊಡೆದೆ. ವೀರಭದ್ರ ಮತ್ತು ಆ ಬೃಹತ್ ಬಂಗಲೆ ಅಕ್ಷರಶಃ ಶಾಕ್ನಲ್ಲಿ ಭೂಕಂಪವಾದಂತೆ ನಡುಗಿ ನಿಂತಿತ್ತು. ಹುಚ್ಚಿಡ್ದಿದೆಯಾ ನಿನಗೆ? ನನ್ನನ್ನೇ ಬಿಟ್ಟು ಹೋಗೋಕ್ಕೆ ನೀನು ಯಾರು ಅಂದ್ಕೊಂಡಿದ್ಯಾ ಅಂತ ಆತ ಗರ್ಜಿಸ್ದ. ನಾನು ಆತನ ಗರ್ಜನೆಗೆ ಕಿಂಚಿತ್ತೂ ಬೇಸರ ಪಡೆದೆ ಪಕ್ಕದಲ್ಲೇ ಭಯದಿಂದ ನಿಂತಿದ್ದ ಸೋಮಶೇಖರ್ನ ಬಳಿ ಹೋಗಿ ಇಡೀ ಊರೇ ನೋಡುವಂತೆ ನನ್ನ ಗಂಡನ ಎದುರೇ ಆತನ ಕೈಯನ್ನು ಭದ್ರವಾಗಿ ಹಿಡ್ಕೊಂಡೆ. ಇವನು ನನ್ನ ಪ್ರಾಣ, ದುಡ್ಡಿಗಿಂತ ಪ್ರೀತಿ ದೊಡ್ಡದು ಅಂತ ಇವನು ನನಗೆ ಕಲಿಸಿದ್ದಾನೆ. ನಾವು ಬದುಕೋಕ್ಕೆ ನಿಮ್ಮ ₹1 ದುಡ್ಡು ಕೂಡ ನಮಗೆ ಬೇಕಾಗಿಲ್ಲ.
ಅಂತ ಅತ್ಯಂತ ಗತ್ತಿನಿಂದ ಹೇಳಿ ಆತನ ಕೈ ಹಿಡ್ಕೊಂಡು ಬಂಗಲೆಯ ಮುಖ್ಯ ದ್ವಾರದ ಕಡೆಗೆ ಹೆಜ್ಜೆ ಹಾಕ್ತೆ. ಹೊರಗಡೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಚೆಲುವ ನನ್ನ ಈ ದಿಟ್ಟತನವನ್ನು ನೋಡಿ ಆಶ್ಚರ್ಯದಿಂದ ಮತ್ತು ಗೌರವದಿಂದ ಸೆಲ್ಯೂಟ್ ಹೊಡೆದ. ದಾರಿ ಬಿಟ್ಟ. ನಾನು ಸಮಾಜನೇ ಎದುರಿಸೋ ಭಾರೀ ಕಾನ್ಫಿಡೆನ್ಸ್ನೊಂದಿಗೆ 100 ಕೋಟಿ ಆಸ್ತಿಯನ್ನು ಕಸದತ್ತೆ ಬಿಸಾಕಿ ನನ್ನ ನಿಜವಾದ ಪ್ರೀತಿಗಾಗಿ ಆ ಮನೆಯಿಂದ ಹೊರಬಂದೆ. ದುಡ್ಡಿನ ವ್ಯಾಮೋಹವನ್ನು ಧಿಕ್ಕರಿಸಿ ನಿಜವಾದ ಪ್ರೀತಿಗಾಗಿ ನಿಂತಾಗ ಸಮಾಜದ ಯಾವ ಕಟ್ಟುಪಾಡುಗಳು, ಯಾವ ಶ್ರೀಮಂತಿಕೆಯು ನಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಅಂದು ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಫ್ರೆಂಡ್ಸ್, ಈ ಕಥೆಯಿಂದ ತಿಳಿದು ಬರೋದು ಏನು ಅಂದರೆ, ಕೇವಲ ದುಡ್ಡು, ಆಸ್ತಿ ಮತ್ತು ಸಂಪತ್ತಿದ್ರೆ ನೆಮ್ಮದಿ ಮತ್ತು ಪ್ರೀತಿ ಸಿಗೋದಿಲ್ಲ ಅನ್ನೋದು. ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಸನ್ನಿವೇಶಗಳು ಬಹಳ ಸಾಮಾನ್ಯವಾಗಿ ನಡೆಯುತ್ತೆ. ಬಡತನದ ಕಾರಣಕ್ಕಾಗಿ ತಂದೆ ತಾಯಿಗಳು ತಮ್ಮ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನು ವಯಸ್ಸಾದ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಆ ಹೆಣ್ಣು ಮಕ್ಕಳ ಯೌವನ, ಆಸೆಗಳು ಮತ್ತು ದೈಹಿಕ ಹಂಬಲಗಳು ಆ ಶ್ರೀಮಂತಿಕೆ 4 ಗೋಡೆಗಳ ನಡುವೆ ಉಸಿರುಗಟ್ಟಿ ಸಾಯುತ್ತೆ. ಗಂಡನಿಂದ ಸಿಗಬೇಕಾದ ಪ್ರೀತಿ, ದೈಹಿಕ ಸಮೀಪ ಸಿಗದಿದ್ದಾಗ ಆ ಒಂಟಿತನ ಮತ್ತು ಹಸಿವು ಎಷ್ಟೇ ಮರ್ಯಾದಸ್ಥ ಹೆಣ್ಣನ್ನು ಆದರೂ ದಾರಿ ತಪ್ಪಿಸುತ್ತೆ. ತನಗೆ ಪ್ರೀತಿ ಮತ್ತು ಕಾಳಜಿ ತೋರು ಯಾವುದೇ ಯುವಕನ ಕಡೆಗೆ ಆಕೆ ಆಕರ್ಷಿತಳಾಗೋದು ಪ್ರಕೃತಿಯ ಸಹಜ ನಿಯಮ. ಹೆಣ್ಣಿಗೆ ದುಬಾರಿ ಸೀರೆ, ಬಂಗಾರದ ಒಡವೆಗಳಿಗಿಂತ ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋ, ಅವಳ ಯೌವನವನ್ನು ಗೌರವಿಸೋ ಆಪ್ತವಾದ ಸಂಗಾತಿ ಅಗತ್ಯ ಇರುತ್ತೆ. ಬಲವಂತದ ವಯಸ್ಸಿನ ಅಂತರವಿರುವ ಇಂತಹ ಸಂಬಂಧಗಳು ಕೊನೆಗೆ ಅನೈತಿಕ ಸಂಬಂಧಗಳಿಗೆ ಅಥವಾ ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಎಚ್ಚರಿಕೆ ಪ್ರತಿಯೊಬ್ಬರಿಗೂ ಇರಬೇಕು. ಸಮಾಜದ ಕಣ್ಣಿಗೆ ಇದು ಪಾಪದ ಕೆಲಸವಾಗಿ ಕಂಡರೂ ಉಸಿರುಗಟ್ಟೋ ಸಂಬಂಧದಲ್ಲಿ ಜೀವಂತ ಶವವಾಗಿ ಬದುಕೋದಕ್ಕಿಂತ ತನ್ನ ಪ್ರೀತಿಗಾಗಿ ದಿಟ್ಟತನದಿಂದ ನಿಲ್ಲೋದು ಕೂಡ ಒಂದು ರೀತಿ ಹೋರಾಟನೇ ಆಗಿದೆ. ದುಡ್ಡಿನಿಂದ ಹೆಣ್ಣಿನ ದೇಹನ ಕೊಂಡುಕೊಳ್ಬಹುದ ಹೊರತು ಅವಳ ಮನಸ್ಸನ್ನು ಅಲ್ಲ. ನೀತಿ, ಸಂಪತ್ತು ಮತ್ತು ದುಡ್ಡಿನ ವ್ಯಾಮೋಹಕ್ಕಾಗಿ ವಯಸ್ಸಿನ ಅಂತರ ಇರೋ ಸಂಬಂಧಗಳನ್ನು ಬಲವಂತವಾಗಿ ಬೆಸೆದೆ ಅದು ಕೊನೆಗೆ ಪ್ರೀತಿಯ ಹಸಿವಿನಿಂದ ಸಮಾಜದ ಕಟ್ಟುಪಾಡುಗಳನ್ನೇ ಒಡೆದು ಹಾಕುವ ಬಂಡಾಯವಾಗಿ ಸ್ಫೋಟಗೊಳ್ಳುತ್ತೆ. ಸೊ ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.